Hi, children. Good morning to all. So, children, in the previous class only, I did the first poem, Matru Bhumi. बच्चों, आपको पता है इस कविता के कवि भगवती चरण वर्मा। इस कविता के द्वारा कवि भगवती चरण वर्मा वे क्या कहते हैं या क्या कहना चाहते हैं, उनका कहना क्या है, ये सभी आपको पता है। बिकॉज आई डिड दिस पोएम इन द प्रीवियस क्लास ओनली, यू ऑल नो अबाउट दिस पोएम। इज इट ओके चिल्ड्रंस? या ऑफ कोर्स, राइट। सो कवि पहले कहते हैं, सबसे पहले, मातृभूमि तुम्हें शत शत बार प्रणाम। अमरों की जननी तुमको शत शत बार प्रणाम। हे मातृभूमि तुम्हें शत शत बार प्रणाम, तू अमरों की जननी है। सो नीनु ಜಗತ್ತಿನಲ್ಲಿ ಯಾವತ್ತೂ ಕೂಡ ಸಾವೇ ಬಾರದೇ ಇರತಕ್ಕಂಥ ಮಹಾನ್ ವ್ಯಕ್ತಿಗಳಿಗೆ ಜನ್ಮ ಕೊಟ್ಟ ದಾತೆ, ಜನ್ಮದಾತೆ, ಹೌದಾ? ಅದಕ್ಕೋಸ್ಕರ ಹೇಳ್ತಾರೆ ಭಾರತ ಮಾತೆ ಅಮರೋಂ ಕಿ ಜನನಿ ಹೈ. ಯಾಕಂದರೆ ಇಲ್ಲಿ ಗಾಂಧಿ, ಬುದ್ಧ, ರಾಮ್ ಅನೇಕ ಮಹಾನ್ ವ್ಯಕ್ತಿ ಭಾರತ್ ಮಾ ಕೆ ಅಂದರ್ ಶಾಹಿದ್ ಹುಯಿ ಹೈ. ಹೌದಾ ಮಕ್ಕಳೇ? ಲಾಸ್ಟ್ ಕ್ಲಾಸೇ ನಿಮಗೆ ಹೇಳಿದ್ದೆ ನಾನು ಪಾಠ ಮಾಡಬೇಕಾದ್ರೆ, ಭಾರತಾಂಬೆಯ ಮಡಿಲಲ್ಲಿ, ಭಾರತ ಮಾತೆಯ ಮಣ್ಣಲ್ಲಿ, ಆಕೆಯ ಮಡಿಲಲ್ಲಿ ಶಾಶ್ವತವಾಗಿ ಇವರು ವಾಸ ಇದ್ದಾರೆ. ಇವರಿಗೆ ಯಾವತ್ತೂ ಕೂಡ ಸಾವು ಬರುವುದಿಲ್ಲ. ಎಷ್ಟು ವರ್ಷ ಕಾಲ ಸೂರ್ಯ ಚಂದ್ರ ಈ ಜಗತ್ತು ಇರುತ್ತೆ, ಅಲ್ಲಿ ತನಕ ಅಷ್ಟು ವರ್ಷ ಕಾಲ ಬುದ್ಧ, ಗಾಂಧಿ, ಬುದ್ಧ, ರಾಮ್ ಇವರೆಲ್ಲ ಕೂಡ ಶಾಶ್ವತವಾಗಿ ನಮ್ಮಗಳ ಮಧ್ಯೆ ಉಳ್ಕೊಂಡಿರ್ತಾರೆ. ಅಲ್ವಾ ಮಕ್ಕಳೇ? ಹೌದಲ್ವಾ? ಸೊ ಇವರಿಗೆ ಯಾವತ್ತೂ ಕೂಡ ಸಾವು ಬರೋದೇ ಇಲ್ಲ. ಇವರೆಲ್ಲ ಕೂಡ ಅಮರರು. ಅಮರ ಮೀನ್ಸ್ ಜೋ ಮರ ನಾ ಹುವಾ ಕಭಿ, जो कभी ना मरते हैं वे अमर रहते हैं. ಯಾವತ್ತೂ ಯಾರಿಗೂ ಸಾವು ಬಾರದೇ ಇರತಕ್ಕಂಥವರು ಅಮರರಾಗಿರ್ತಾರೆ. ಇಂಥ ಅಮರ ವ್ಯಕ್ತಿಗಳಿಗೆ ಜನ್ಮ ಕೊಟ್ಟ ದಾತೆ ಭಾರತ ಮಾತೆ. ಸೊ ಹಾಗಾಗಿ ಹೇ ಮಾತೃಭೂಮಿ ತುಮ್ಹೆ ಶತ ಶತ ಬಾರ ಪ್ರಣಾಮ್. ಓಕೆ ಚಿಲ್ಡ್ರೆ, ಇದಿಷ್ಟು ಕೂಡ ಆಗಿತ್ತು. ಹಾಗೆ ಹರೇ ಭರೇ ಹೈ ಕೇತು ಸುಹಾನೆ. ಸಿ ಭಾರತ ದೇಶಕ್ಕೆ ಪ್ರಾಕೃತಿಕ ಸೌಂದರ್ಯ, ನಮ್ಮ ದೇಶದ ಪ್ರಾಕೃತಿಕ ಸೌಂದರ್ಯವನ್ನು ಇಲ್ಲಿ ಕವಿ ಹೇಳ್ತಾ ಹೋಗ್ತಾರೆ. ಸಿ ಚಿಲ್ಡ್ರನ್ಸ್, ಭಾರತ್ಗೆ ಕೇತ್, ಕೇತ್ ಮೀನ್ಸ್ ಇಲ್ಲಿನ ಹೊಲ, ಗದ್ದೆ, ಜಮೀನು, ಹೌದಾ? ಹೇಗಿದೆ? ಹರೇ ಹೈ ಭರೆ, ಇಟ್ ಮೀನ್ಸ್ ಹರಾ ಸೆ ಭರಾ ಹುವಾ, ಇಟ್ ಈಸ್ ಫುಲ್ಫಿಲ್ಡ್ ವಿತ್ ಗ್ರೀನರಿ ಆರ್ ಗ್ರೀನ್. ಭಾರತದ ಹೊಲ ಗದ್ದೆಗಳು ಹಸಿರಿನಿಂದ ಕಂಗೊಳಿಸುತ್ತಿದ್ದಾವೆ. ಸುಹಾನೆ ಹೈ ಮೀನ್ಸ್ ಸುಂದರ ಹೈ. और फल फूलों से युक्त वन उपवन, फल फूलों से युक्त वन उपवन. वन ಮೀನ್ಸ್ ಗಾರ್ಡನ್, ತೋಟಗಳು. ಉಪವನ ಮೀನ್ಸ್ ಗಾರ್ಡನ್, ಬಗೀಚಾ. ಇಲ್ಲಿನ ತೋಟಗಳು, ಕೈತೋಟಗಳು, ಉಪವನಗಳು, ವನಗಳು, ಜಮೀನು, ತೋಟ ಇದೆಲ್ಲ ಕೂಡ ಫಲ್ ಅವ್ರ ಫೂಲೋನ್ ಸೆ ಯುಕ್ತ ಹೈ, ಹೂ ಮತ್ತು ಹಣ್ಣುಗಳಿಂದ ತುಂಬಿರ್ತಕ್ಕಂಥ ಗಿಡ ಮರಗಳಿಂದ ಕಂಗೊಳಿಸುತ್ತಿದ್ದಾವೆ. ಇಲ್ಲಿನ ಉದ್ಯಾನವನದಲ್ಲಿ ಅಥವಾ ಇಲ್ಲಿನ ತೋಟಗಳಲ್ಲಿ, ಅಲ್ಲೋ ಮಕ್ಕಳೇ, ಮರ ಗಿಡ ಬಳ್ಳಿಗಳು ಹೂ ಮತ್ತು ಹಣ್ಣುಗಳಿಂದ ಬಹಳ ಅತ್ಯಂತ ಶೋಭಾಯಮಾನವಾಗಿ ಇವತ್ತು ಕಂಗೊಳಿಸ್ತಾ ಇದ್ದಾವೆ. ಹೌದಾ? ಸೊ ಹಾಗಾಗಿ ಖನಿಜೋं का कितना व्यापक धन, ಭಾರತ್ ಭೂಮಿ ಕೆ ಅಂದರ್, ಈ ದೇಶದ ಮಣ್ಣಿನಲ್ಲಿ, ಈ ದೇಶದ ಮಣ್ಣಲ್ಲಿ
ಖನಿಜಗಳ ವ್ಯಾಪಕವಾದ ಧನ ರಾಶಿನೇ ತುಂಬಿ ಹೋಗಿದೆ. ಮಕ್ಕಳ, ನಮಗೆಲ್ಲ ಗೊತ್ತಿದೆ, ನಮ್ಮಲ್ಲಿ ಜಿಂಕ್, ಕಾಪರು, ಸಿಲ್ವರು, ಗೋಲ್ಡ್, ಹೌದಾ? ಸೊ ಪ್ಲಾಟಿನಮ್ ಓರ್ಸ್ ಕೂಡ ಸಿಗ್ತಾ ಇದೆ. ಇವೆಲ್ಲ ಕೂಡ ಅತ್ಯಂತ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಖನಿಜ ಪದಾರ್ಥಗಳು, ಹೌದಾ ಮಕ್ಕಳೇ? ನಮ್ಮಲ್ಲಿ ಬಾಕ್ಸೈಟು, ಕ್ರೋಮಿಯಮು, ಮ್ಯಾಂಗನೀಸು, ಈವನ್ ಗೋಲ್ಡ್, ಪ್ಲಾಟಿನಮ್ ಮೈನಿಂಗನ್ನು ಇವತ್ತು ನಾವು ಮಾಡ್ತಾಯಿದ್ವಿ. ನಮ್ಮ ದೇಶದ ಮಣ್ಣಲ್ಲಿ ಇದೆಲ್ಲ ಪದಾರ್ಥಗಳು ಯಥೇಚ್ಛವಾಗಿ ಸಿಗ್ತಾ ಇದೆ, ಹೌದಾ ಮಕ್ಕಳೇ? ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಇದನ್ನು, ಖನಿಜೋಂಕ ವ್ಯಾಪಕ ಧನ. ಧನ ಮೀನ್ಸ್ ವೆಲ್ತ್, ಸಂಪತ್ತು. ಸಾಕಷ್ಟು ಸಂಪತ್ತು ರಾಶಿ ರಾಶಿಯಾಗಿ ಈ ಮಣ್ಣಲ್ಲಿ ಅಡಗಿ ಹೋಗಿದೆ. ಈ ಮಣ್ಣನ್ನು ಹಗಿದರೆ ಈ ಮಣ್ಣಲ್ಲಿ ಇವತ್ತು ಚಿನ್ನ ಸಿಗ್ತಾ ಇದೆ ಮಕ್ಕಳೇ, ಹೌದಾ? ನಮ್ಗೆ ಗೊತ್ತಿದೆ ಹಟ್ಟಿ ಮೈನಿಂಗ್, ಕೋಲಾರ KGF ಗೊತ್ತಲ್ಲ ಮಕ್ಕಳ? ಇನ್ನು ಹಟ್ಟಿ ಮೈನಿಂಗ್ಸ್ ರಾಯಚೂರಲ್ಲಿ, ಹೌದಲ್ವ? ಹಾಗಾಗಿ ಈ ಮಣ್ಣಲ್ಲಿ ಅನೇಕ ರೀತಿಯ ಖನಿಜ ಪದಾರ್ಥಗಳು ತುಂಬಿ ಹೋಗಿದೆ, ರಾಶಿ ರಾಶಿ ಇದೆ, ಹೌದಲ್ವಾ? ಹಾಗಾಗಿ ಮುಕ್ತ ಅಸ್ತುತು ಬಾಂಡ್ ರಹಿ ಹೈ, ಸುಖ ಸಂಪತ್ತಿ ಧನಧಾಮ. ಭಾರತ ಮಾತೆ ಭಾರತವಾಸಿಗಳಿಗೆ, ಈ ದೇಶದ ಪ್ರಜೆಗಳಿಗೆ, ಈ ದೇಶವಾಸಿಗಳಿಗೆ, ನಮ್ಮ ದೇಶದ ಜನಗಳಿಗೆ ಸುಖ ಮತ್ತು ಸಂತೋಷವನ್ನು ಭಾರತ ಮಾತೆ ತನ್ನ ಎರಡೂ ಕೈಗಳಿಂದ ಬಾಚಿ ಕೊಡ್ತಾ ಇದ್ದಾಳೆ. ಅರ್ಥ ಏನಪ್ಪ ಅಂದರೆ, ನಮ್ಮ ದೇಶವಾಸಿಗಳನ್ನು, ಈ ದೇಶದ ಜನಗಳನ್ನು, ಈ ದೇಶವಾಸಿಗಳನ್ನು ಭಾರತ ಮಾತೆ ಅತ್ಯಂತ ಪ್ರೀತಿಯಿಂದ ಈಕೆ ಸಾಕ್ತಾ ಇದ್ದಾಳೆ, ಹೌದಾ? ಚಿಲ್ಡ್ರನ್ಸ್, ಮುಕ್ತ ಅಸ್ತತು ಬಾಂಟ್ ರಹಿ ಹೈ, ಸುಖ ಸಂಪತ್ತಿ ಧನ ಧಾಮ್. ಧನ್ ಮೀನ್ಸ್ ವೆಲ್ತ್, ಸಂಪತ್ತು ಅಲ್ವಾ? ಸುಖ, ಸಂಪತ್ತು, ಹಣ ಮತ್ತು ಏನು ಸಂಪತ್ತನ್ನು ತನ್ನ ಎರಡೂ ಕೈಗಳಿಂದ ಮುಕ್ತವಾಗಿ ಹಂಚುತ್ತಾ ಇದ್ದಾಳೆ. ಅರ್ಥ ಏನಪ್ಪ ಮಕ್ಕಳೇ ಅಂದರೆ, ನಮ್ಮ ದೇಶವಾಸಿಗಳನ್ನು ಭಾರತ ಮಾತೆ ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಸ್ನೇಹಪೂರ್ವಕವಾಗಿ ಸುಖ, ಸಂಪತ್ತು, ನೆಮ್ಮದಿ, ಹಣ, ಐಶ್ವರ್ಯ ಎಲ್ಲವನ್ನು ಕೂಡ ಕೊಟ್ಟು ಈ ದಿವಸ ನಮ್ಮಗಳನ್ನು ಅತ್ಯಂತ ಸಂತೋಷವಾಗಿ ಕಾಪಾಡ್ತಾ ಇದ್ದಾಳೆ. ಸಂತೋಷದಿಂದ ನಾವೆಲ್ಲ ಕೂಡ ಇರೋ ಹಾಗೆ ಆಕೆ ನಮ್ಮನ್ನು ನೋಡ್ಕೋತಾ ಇದ್ದಾಳೆ. ನಮಗೆಲ್ಲ ಸುಖವನ್ನು, ನೆಮ್ಮದಿಯನ್ನು, ಸಂಪತ್ತನ್ನು, ಐಶ್ವರ್ಯವನ್ನು ಆಕೆ ಕೊಡ್ತಾ ಇದ್ದಾಳೆ. ಯಾರು? ಭಾರತ ಮಾತೆ. ಇಂಥ ಮಾತೆಯ ಮಡಿಲಲ್ಲಿ ನಾವೇನು ಜನಿಸಿದ್ದೀವಿ, ಹುಟ್ಟಿದ್ದೇವೆ, ನಾವೆಲ್ಲ ಕೂಡ ಅದೃಷ್ಟವಂತರು, ಪುಣ್ಯಶಾಲಿಗಳು. ಯಾಕಂದರೆ ಇಂಥ ಮಾತೆಯ ಮಕ್ಕಳಾಗಿ ಭಾರತ ಮಾತೆಯ ಈ ಮಡಿಲಲ್ಲಿ ಜನಿಸಿರೋದು ನಮ್ಮ ಸೌಭಾಗ್ಯ ಅಂತ ಹೇಳಿಬಿಟ್ಟು ಇಲ್ಲಿ ಕವಿ ಹೇಳ್ತಾರೆ ಮಕ್ಕಳೇ. ಓಕೆ, ಬನ್ನಿ ಇನ್ನು ಭಾರತ್ ಮಾಕೆ ಏಕ ಹಾತ್ ಮೇ ನ್ಯಾಯ ಪತಾಗ. ಇನ್ ದ ಲಾಸ್ಟ್ ಕ್ಲಾಸ್ ಓನ್ಲಿ I said, see childrens, in one hand she having pataka, janda, flag. This is a symbol of justice. Nyaya means justice. Okay childrens, ಈ ಪತಾಕೆ ಇದು ನ್ಯಾಯದ ಸಂಕೇತ. See, Bharat Mata, she having in one hand that flag. This flag, it is a symbol of justice. In another hand, see, she having light, lamp. ಮತ್ತೊಂದು ಕೈಯಲ್ಲಿ ಜ್ಞಾನ ದೀಪ, दूसरे हाथ में. In the second hand, in one more hand, she having light. It is a symbol of knowledge. Gyan means knowledge. Okay, flag, it is a symbol of justice. Light, symbol of knowledge. Okay, ಅರ್ಥ ಏನಪ್ಪ ಅಂದರೆ, ಭಾರತ ಮಾತೆ ಜಸ್ಟಿಸ್ ಪರವಾಗಿ ನ್ಯಾಯವನ್ನು ಏಕೆ ಕಾಪಾಡ್ತಾಳೆ ಮತ್ತು ಜ್ಞಾನವನ್ನು ನಮ್ಮಗಳಿಗೆ ಹಂಚುತ್ತಾ ಇದ್ದಾಳೆ. ಇಲ್ಲೆಲ್ಲ ಕೂಡ ಸಹೋದರರು, ಸಹೋದರಿಯರು, ಎಲ್ಲರೂ ಸಮಾನರು, ಹೌದಾ? ಯಾವುದೇ ಜಾತಿ, ಧರ್ಮ, ಭಾಷೆ, ಶ್ರೀಮಂತ, ಬಡವ, ಬಲ್ಲಿದ ಅಂತಕ್ಕಂಥ ಭೇದ ಭಾವ ಇಲ್ಲ. ಎಲ್ಲ ಕೂಡ ಅನ್ಯೋನ್ಯವಾಗಿ ನಾವು ಇವತ್ತು ಭಾರತ ವಾಸಿಗಳು ಅಂತ ಹೇಳ್ಬಿಟ್ಟು ಇವತ್ತು ನಾವು ಜೀವನ ಮಾಡ್ತಾಯಿದ್ದೀವಿ. ಅದಕ್ಕೆ ಕಾರಣ ಏನಪ್ಪ ಅಂದರೆ,
ಭಾರತ ಮಾತೆಯ ತನ್ನ ಕೈನಲ್ಲಿ ಏನು ಫ್ಲಾಗ್ ಇದೆ, ಇಟ್ ಈಸ್ ಅ ಸಿಂಬಲ್ ಆಫ್ ಜಸ್ಟಿಸ್. ದೇಶದ ಪ್ರತಿ ಮನುಷ್ಯನಿಗೆ ಕಾನೂನನ್ನು, ಹೌದಾ ಮಕ್ಕಳೇ, ಮತ್ತು ನ್ಯಾಯವನ್ನು ಸಮಾನವಾಗಿ ಪಾಲನೆ ಮಾಡಬೇಕು ಅಂತಕ್ಕಂಥ ಸಿಂಬಲ್ಲೇ ಈ ಫ್ಲಾಗ್. ಓಕೆ, ಬನ್ನಿ ಹಾಗೆ ಜಗ ಕ ರೂಪ ಬದಲ್ದೆ ಹೇ ಮಾ, ಹೇ ತಾಯಿ, ನೀನು ಮನಸ್ಸು ಮಾಡಿದ್ದೇ ಆದರೆ ನಿನ್ನಲ್ಲಿ ಆ ಶಕ್ತಿ ಇದೆ. ಯಾವ ಶಕ್ತಿ? ಇಡೀ ಜಗತ್ತನ್ನು ನೀನು ಕೂಡ ಬದಲಾಯಿಸ್ಬೋದು. ನೋಡಿ ಮಕ್ಕಳು, ಕವಿ ಹೇಳ್ತಾರೆ ಜಗಕ ರೂಪ, ಜಗ ಮೀನ್ಸ್ ವರ್ಲ್ಡ್, ಜಗತ್, ದುನಿಯಾ. ಈ ಪ್ರಪಂಚಕ್ಕೆ ಒಂದು ಹೊಸ ರೂಪವನ್ನು ಕೊಡು, ಪ್ರಪಂಚವನ್ನು ಬದಲಾಯಿಸು ನಿನ್ನ ಶಕ್ತಿಯಿಂದ, ನಿನ್ನ ದಿವ್ಯ ಜ್ಞಾನದಿಂದ. ಹೌದಾ? ಹಮ್ ಆಜ್ ಸಾತ್ ಮೇ ಕೋಟಿ ಕೋಟಿ ಹ್ಯಾ. ಸಿ ಚಿಲ್ಡ್ರನ್ಸ್, ಕೋಟಿ ಕೋಟಿ ಹಮ್ ಆಜ್ ಸಾತ್ ಮೇ ಗೂಂಜ್ ಹುಟೆ ಜಯ ಹಿಂದ ನಾದ್ ಸೆ. ನಾವು ಕೋಟಿ ಕೋಟಿ ಜನ ನಿನ್ನೊಟ್ಟಿಗೆ, ನಿನ್ನ ಜೊತೆ ಇರ್ತೇವೆ. ನೋಡಿ, ಯಹ ಜೈ ಹಿಂದ್ ಕಾ ನಾದ್, ನಾದ್ ಮೀನ್ಸ್ ನಾರಾ, ನಾರಾ ಮೀನ್ಸ್ ಘೋಷಣಾ, ಸ್ಲೋಗನ್, ಸ್ಟೇಟ್ಮೆಂಟ್. ಈ ಸ್ಲೋಗನ್ ಯಾವುದು? ಜೈ ಹಿಂದ್. ಜಯ ಮೀನ್ಸ್ ಜಯವಾಗಲಿ, ಹಿಂದ್ ಮೀನ್ಸ್ ಹಿಂದೂಸ್ತಾನ. ಹಿಂದೂಸ್ತಾನ ಅಂದರೆ ಭಾರತ ದೇಶ. ಈ ಭಾರತ ದೇಶಕ್ಕೆ, ಭಾರತ ಮಾತೆಗೆ ಜಯ ಆಗಲಿ ಅಂತಕ್ಕಂಥ ನಾರಾ ಮೀನ್ಸ್ ಘೋಷಣೆ, ಗೂಂಜ್ ಹೋಟ್ನ ಎಲ್ಲ ಕಡೆಗೂ ಪ್ರತಿಧ್ವನಿಸಬೇಕು. ಎಲ್ಲೆಲ್ಲಿ? ಸಕಲ ನಗರ ಔರ್ ಗ್ರಾಮ ಇರ್ತಕ್ಕಂಥ ದೇಶಕ್ಕೆ ಕೋನೆ ಕೋನೆ ಮೀನ್ಸ್ ಈಚ್ ಆ್ಯಂಡ್ ಎವ್ರಿ ಕಾರ್ನರ್ ಆಫ್ ದ ವರ್ಲ್ಡ್. ಜಗತ್ತಿನಾದ್ಯಂತ, ಪ್ರಪಂಚದಾದ್ಯಂತ, ಪ್ರಪಂಚದ ಮೂಲೆ ಮೂಲೆಯೂ ಕೂಡ ನಿನ್ನ ಜ್ಞಾನ, ನಿನ್ನ ಕೀರ್ತಿ ಪತಾಕೆ ಹಬ್ಬಲಿ, ಭಾರತ ಮಾತೆಗೆ ಜಯ ಆಗಲಿ ಅಂತಕ್ಕಂಥ ನಾದ ಘೋಷ ಪ್ರಪಂಚದಾದ್ಯಂತ ಮೊಳಗಲಿ. ಸಕಲ ನಗರ ಔರ್ ಗ್ರಾಮ್, ನಗರ ಮೀನ್ಸ್ ಇನ್ ದ ಸಿಟೀಸ್, ಗ್ರಾಮ್ ಮೀನ್ಸ್ ವಿಲೇಜಸ್, ಎಲ್ಲ ವಿಲೇಜಸ್ ಮತ್ತು ಸಿಟೀಸಲ್ಲಿ. ಅರ್ಥ ಏನಪ್ಪ? ದೇಶದ ಅಥವಾ ರಾಷ್ಟ್ರದ ಅಥವಾ ಜಗತ್ತಿನ ಮೂಲೆ ಮೂಲೆ ಕೂಡ. ಹೌದಾ? ಜಗತ್ತಿನಾದ್ಯಂತ, ಪ್ರಪಂಚದಾದ್ಯಂತ ನಿನ್ನ ಕೀರ್ತಿ, ನಿನ್ನ ಯಶಸ್ಸು ಹಾಗೆ ಮತ್ತಷ್ಟು ಹೆಚ್ಚಾಗ್ತಾ ಹೋಗಲಿ. ನಾವೆಲ್ಲ ನಿನ್ನೊಟ್ಟಿಗೆ ಇದ್ದೇವೆ. ನಿನ್ನ ಕೀರ್ತಿ ಪತಾಕೆನ ಈ ಪ್ರಪಂಚದಾದ್ಯಂತ ನಾವೆಲ್ಲ ಕೂಡ ಪಸರಿಸುತ್ತೇವೆ, ಹಬ್ಬಿಸ್ತೇವೆ ಅಂತ ಹೇಳ್ಬಿಟ್ಟು ಇಲ್ಲಿ ಕವಿ ತನ್ನ ಆಶಯವನ್ನು ವ್ಯಕ್ತಪಡಿಸ್ತಾರೆ ಮಕ್ಕಳೇ. ಓಕೆ, ಇದಿಷ್ಟು ಕೂಡ ಲಾಸ್ಟ್ ಕ್ಲಾಸ್ ನಿಮ್ಗೆ ಮಾಡಿದ್ದೆ ನಿಮಗೆ. ಓಕೆ, ಸೊ ಬ್ರೀಫಾಗಿ ಪುನಃ ರಿವೈಸ್ ಮಾಡಿದ್ದೇನೆ. ಚಿಲ್ಡ್ರನ್ಸ್, ದಿಸ್ ಕ್ಲಾಸ್ ಐ ವುಡ್ ಲೈಕ್ ಟು ಗಿವ್ class work. Already first time only I sent some question answers, okay, in the first class, previous class only, but in this class I would like to give class work from beginning to ending. See children, how to write the class work. First of all, the very first main, see children, you have to write one time poem, only second stanza, second paragraph from year to year. Citizens, first, second, third, fourth, fifth, sixth, seventh. These 7 lines you have to write one time in the class. Okay, the first main, very first main. First you have to write this main. Okay, so after this, because you have to by heart this poem, this stanza, only up to 7 lines you have to by heart. You have to memorization. For memorization is there, this poem you have to, so memorize the poem, you have to by heart the poem. So write one time this para only. After that, so you should write the meaning. See here, you can see I will send these printed pages, this textbook pages in this class through my online. So see and write, don't make mistakes. So write properly without any mistakes, and don't do any overwriting. So maintain neatness, neatly. So write class. Okay, is it clear? First main poem, see, you can see here like this. First you have to write a one stanza, second stanza poem. After this you have to write shabdartha, meanings are there here. Okay, I will send this page. Okay, write the meanings.
Okay children, is it clear? So yes, so after that you have to write a Shabda Yugma. It is in Kannada we call Jodi Pada ಅಂತ ಹೇಳ್ತೀವಿ. Okay, so write this also. After that ದ್ವಿರುಕ್ತಿ ಶಬ್ದ ಗೊತ್ತಿದೆಯಾ? ದ್ವಿರುಕ್ತಿ ಒಂದೇ ಶಬ್ದವನ್ನು 2 times ಹೇಳೋದಕ್ಕೆ ಅದಕ್ಕೆ ನಾವು ಹೇಳ್ತೀವಿ ದ್ವಿರುಕ್ತಿ. ಶತ ಶತ, ಕೋಟಿ ಕೋಟಿ. ಓಕೆ, ಸೊ ರೈಟ್ ದಿಸ್ from here to here after the first main poem. Okay, this is second main. After this you have to write first main ek vakya. Okay children, I will send printed notes through by online in this class. Okay, see, कवि किसे प्रणाम कर रहे हैं? What is the answer? See children, कवि भारत माँ से प्रणाम कर रहे हैं. ओके चिल्ड्रंस, प्रणाम कर रहे हैं. किसे प्रणाम कर रहे हैं? भारत माँ से प्रणाम कर रहे हैं. ओके चिल्ड्रंस, इज क्लियर? सेकेंड क्वेश्चन, सी, कवि माँ के हाथों में भारत माँ के हाथों में क्या है? जस्ट नाउ आई सेड, एक हाथ में भारत माँ के एक हाथ में न्याय पताका, दूसरे हाथ में ज्ञानदीप. दैट्स ऑल. ओके चिल्ड्रंस. थर्ड क्वेश्चन, आज माँ के साथ कौन है? जस्ट नाउ आई सेड, आज माँ के साथ हम कोटि कोटि. सी चिल्ड्रंस, यू कैन से कोटि कोटि, हम आज माँ के साथ हैं. यू हैव टू राइट लाइक दिस. सो आज माँ के साथ हम करोड़ों लोग हैं. This much enough. Okay, next fourth one, सभी होर क्या गूंज उठा है? चिल्ड्रन, सभी होर जय हिंद का नाद गूंज उठा है. सभी होर जय हिंद नाद गूंज उठा है. ओके, इज इट क्लियर? ओके चिल्ड्रन. सो नेक्स्ट में, भारत के खेत कैसे हैं? कैसे हैं? जस्ट नाउ आई सेड, भारत के खेत हरे भरे और सुहाने हैं. ओके चिल्ड्रन, इज इट क्लियर? भारत के खेत हरे भरे सुहाने हैं. ओके. सिक्स्थ वन, भारत भूमि के अंदर क्या क्या भरा हुआ है? सी, जस्ट नाउ आई सेड, भारत के अंदर खनिजों का व्यापक धनराशि. सी, खनिजों का व्यापक कितना धन है. यू हैव टू राइट लाइक दिस, भारत माँ के खेत हरे भरे और सुहाने हैं. ओके, सो आफ्टर दिस व्यापक धनराशि भरा हुआ है. ओके चिल्ड्रन, इज इट क्लियर? राइट, गुड. सी नेक्स्ट वन, सुख संपत्ति धन धाम को कैसे बांट रही है? सी चिल्ड्रन, सुख संपत्ति धन धाम को भारत माँ मुक्त हस्त से बांट रही है. दैट्स ऑल. सी, जग के रूप को बदलने के लिए कवि किससे निवेदन करते हैं? किससे निवेदन करते हैं? सी चिल्ड्रन, जग का रूप बदलने के लिए. ओके, इज नॉट ओके. जग के रूप को बदलने के लिए कवि किससे निवेदन करते हैं? भारत माँ से निवेदन. प्लेस ऑफ किससे यू हैव टू राइट भारत माँ से निवेदन करते हैं. ओके चिल्ड्रन, इज इट क्लियर? ओके, राइट. जय हिंद का नाद कहाँ कहाँ पर गूंजना है? जय हिंद का नाद से सकल नगर ग्राम में गूंजना चाहिए. ओके, दिस मच इनफ. ओके चिल्ड्रन, सो दिस मेन ओवर. सेकेंड में 2-3 वाक्य, भारत माँ के प्रकृति सौंदर्य का वर्णन कीजिए. सो सी चिल्ड्रन, यू हैव टू राइट लाइक दिस, पॉइंट वाइज. आई एम रिपीटिंग once again, you have to write like this only, point wise. फर्स्ट पॉइंट, भारत के खेत हरे भरे हैं. ओके. सेकेंड, फल फूलों से युक्त वन उपवन से सुशोभित है. थर्ड पॉइंट, भारत के अंदर खनिजों का व्यापक धनराशि भरा हुआ है. दैट्स ऑल.
This much enough. Okay, children. This question for 3 marks. Suppose if you write 3 point means you will get full 3 marks. Okay, children. Like this you have to write point wise. See over that question. Second, मातृभूमि का स्वरूप कैसे सुशोभित है? See children. भारत माँ के एक हाथ में न्याय पताका, दूसरे हाथ में ज्ञानदीप. फर्स्ट पॉइंट होगा. सी भारत के अंदर खनिजों का व्यापक धनराशि भरा हुआ है. ओके, लास्ट पॉइंट, भारत माँ अमरों की जननी है. ओके चिल्ड्रंस, राइट, गुड. सी आफ्टर दिस, okay, only 2 questions there, but children listen, I given one more question, but this question is not there in the textbook. Okay, but chances are there this question, so they will ask in the examination. Okay, chances are there. ಈ ಪ್ರಶ್ನೆ ಕೂಡ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ಕ್ವಶನ್ ಕೊಟ್ಟಿದ್ದ ಮಕ್ಕಳ ಆನ್ಸರ್ ಇಲ್ಲೇ ಇದೆ. भारत माँ को अमरों की जननी क्यों कहते हैं? बट दिस क्वेश्चन इज नॉट देयर इन द टेक्स्ट बुक. ओके, क्वेश्चन ಕೊಟ್ಟು ಆನ್ಸರ್ ಕೂಡ ಇಲ್ಲೇ ಇದೆ. ಏನು ಅಮರೋं की जननी ಯಾಕೆ ಹೇಳ್ತೀವಿ? ನಾನು ಈಗಷ್ಟು ಹೇಳಿದೆ. ಕಾರಣ ಏನು ಮಕ್ಕಳೇ? भारत माता के हुर में गांधी, बुद्ध और राम आदि महान लोगों ने शाहिद होकर अमर रहे हैं. ಹೌದಾ? ಇವರೆಲ್ಲ ಕೂಡ ಭಾರತ ಮಾತೆಯ ಮಡಿಲಲ್ಲಿ ಶಾಶ್ವತವಾಗಿ ಮಲಗಿದ್ದಾರೆ. ಹೌದಾ? ತಮ್ಮ ಜೀವ ತ್ಯಾಗ ಮಾಡಿದ್ದಾರೆ, ಆದರೂ ಕೂಡ ಇವತ್ತಿಗೂ ಜೀವಂತವಾಗಿದ್ದಾರೆ. ಅಮರ್ ರಹೆ ಹೇ, ಶಾಶ್ವತವಾಗಿ ನಮ್ಗಳ ಮಧ್ಯೆ ಉಳ್ಕೊಂಡಿದ್ದಾರೆ. इसलिए भारत माँ को अमरों की जननी कहा जाता है. ओके चिल्ड्रंस, दिस क्वेश्चन इज नॉट देयर इन द टेक्स्ट बुक, बट यू हैव टू राइट दिस क्वेश्चन and answer in the class work. This is compulsory. Okay, okay childrens, please write me. After that, next main अनुरूपता. See children, अनुरूपता, वसीयत नाटक, चित्रलेखा. So चित्रलेखा उपन्यास. See उनके चित्रलेखा उपन्यास. Okay children, चित्रलेखा ಯಾವುದು? उपन्यास. Okay, you have to write a उपन्यास. I will send printed notes. Okay, so second, ಶತ ಶತ ವಿರುಕ್ತಿ. ಜಸ್ಟ್ ನಾವು ಐ ಸೆಡ್ ಒಂದೇ ಶಬ್ದ 2 ಟೈಮ್ ರಿಪೀಟ್ ಆದರೆ ಅದಕ್ಕೆ ದ್ವಿರುಕ್ತಿನ ಕರಿತೀವಿ. ಹರೇ ಬರೇ ಶಬ್ದ ಯುಗ್ಮ. ओके, सी चल, बाएं हाथ में न्याय पताका, दाहिने हाथ में ज्ञान दीप. ओके, सी चिल्ड्रन, ज्ञान, एक हाथ में न्याय पताका, दूसरे हाथ में ज्ञान दीप. अस्त्र, इट मीन्स मीनिंग हाथ, पताका झंडा. ओके, नेक्स्ट, दोनों खंडों को जोड़कर लिखो. तेरे हुल में शहीद गांधी, बुद्ध और राम. दिस आंसर फॉर फर्स्ट वन. पल फूलों से युक्त वन उपवन. एक आत्म में न्याय पताका, कोटि कोटि हम आज साथ में. ओके चिल्ड्रन, इज इट क्लियर? मातृभू शत शत बार प्रणाम. इज इट क्लियर? गुड. सी चिल्ड्रन, नेक्स्ट में कवि रिक्त स्थानों की पूर्ति कीजिए. सो फिल इन द ब्लैंक्स. कवि मातृभूमि को डैश बार प्रणाम कर रहे हैं. शत शत बार. व्हाट इज द आंसर चिल्ड्रन? शत बार. शत मीन्स शतक, 100, 100. कवि ಭಾರತ ಮಾತೆಗೆ 100 ಸಲ ಪ್ರಣಾಮವನ್ನು ಹೇಳ್ತಾರೆ. ಓಕೆ, ಶತ ಶತ. भारत माँ के अंदर हुर में गांधी, बुद्ध, राम डैश शाहिद है. वन उपवन डैश से युक्त पल और फूल. डैश अस्त्र से मातृभूमि सुख संपत्ति बांट रही है. सिचना आंसर मुक्त अस्त्र से. ಓಕೆ, ಆನ್ಸರ್ಸನ್ನು ಕಳಿಸ್ತೀನಿ ಮಕ್ಕಳ. ಓಕೆ, ಪ್ರಿಂಟೆಡ್ ಮಾಡಿ ಪ್ರಿಂಟೆಡ್ ನೋಟ್ಸನ್ನು ನಿಮ್ಗೆ ಸೆಂಡ್ ಮಾಡ್ತೀನಿ. ಓಕೆ, ಅದನ್ನು ನೋಡಿಕೊಂಡು ನೀವು ಬರಿಬೇಕಾಗತ್ತೆ. ಓಕೆ, ಫಿಫ್ತ್ ಒನ್, ಸಭಿ ಹೋರ್ डैश का नाथ गूंज उठे. सभी होर जय हिंद का नाथ गूंज उठे. ओके,
Stillness. Next में भावार्थ, एक हाथ में न्याय पताका, ज्ञानदीप दूसरे हाथ में. For this main, I will send the answers in the printed notes. Okay, you have to write a भावार्थ for this. Okay, next में पद्य भाग को पूर्ण कीजिए. No need to write once again because already you people written first time, first main only. ಫಸ್ಟ್ ಮೇನಲ್ಲಿ ಪೊಯಮನ್ನು ಬರೆದಿದ್ದೇನೆ, ಹಾಗಾಗಿ ಪುನಃ ರಿಪೀಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಮಕ್ಕಳ, ಪುನಃ ಬರೀತಕ್ಕಂಥ ಅವಶ್ಯಕತೆ ಇಲ್ಲ. ಓಕೆ, ಸೊ ಲೀವ್ ದಿಸ್ ಮೈನ್ ಬಿಕಾಸ್ ಯು ಪೀಪಲ್ಸ್ ರಿಟರ್ನ್ ವೆರಿ ಫಸ್ಟ್ ಓನ್ಲಿ ದಿಸ್ ಪೊಯಮ್. ಆಫ್ಟರ್ ದಿಸ್ ದಟ್ಸ್ ಆಲ್. ಓಕೆ, ಇಲ್ಲಿ ನೋಟ್ಸು ಹೆಂಡ್ ಆಗುತ್ತೆ ಮಕ್ಕಳ. ಓಕೆ, ಸೊ ಇನ್ ದಿಸ್ ಕ್ಲಾಸ್ ಐ ವಿಲ್ ಸೆಂಡ್ ಪ್ರಿಂಟೆಡ್ ನೋಟ್ಸ್. ಓಕೆ, ಥ್ರೂ ಬೈ ಆನ್ಲೈನ್. You have to write neatly and carefully without making any mistakes. Okay children, take care, bye.